ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಮಾಡಿದ ತಪ್ಪಾಯ್ತು. ನಾನು ಮಾಡಿರೋ ತಪ್ಪಿಗೆ ಮಿಸ್ಟರ್ ವೈಭವ್ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಇನ್ನು ಮುಂದೆ ಈ ಥರ ಮಾಡಲ್ಲ. ಈ ಜನ್ಮದಲ್ಲಿ ಅವನ ತಂಟೆಗೆ ಹೋಗಲ್ಲ ಅಂತ ನಿನ್ನ ಹೆಸರು ಸಹನ ಅಂತ ಬರೆದು ಕೊಡು. ಸಹನವ ಹಂಗೆ 2 ವಡೆ ಪಾರ್ಸಲ್ ಮಾಡವ. ಅಕ್ಕ, ಸಾನಕ್ಕ, ಏನ್ ಮಾಡ್ತಿದ್ಯಾ? ಪಾರ್ಸಲ್ ಕೇಳ್ತಿದಾರೆ. ಇವನ್ ಕೊಡ್ಲಣ್ಣ? 2 ವಡೆ ಪಾರ್ಸಲ್ ಮಾಡವ. ಪಾರ್ಸಲ್ ಕೊಡ್ತೀನಿ. ಆಗ್ಲ ಅಭಿ ಬರವೇ, ನಾನು ಪಾರ್ಸಲ್ ತರ್ತೀನಿ. ಅಭಿ ಯಾಕವಿ ಹಿಂಗೆ ಯೋಚನೆ ಮಾಡ್ತಿದ್ಯಾ? ಸುಮಾ ಪರೀಕ್ಷೆ ಬರೆಯಕ್ಕೆ ಆಯ್ತದ ಇಲ್ವಾ ಅಂತ ಯೋಚನೆ ಮಾಡ್ತಿದ್ಯಾ? ಹೂ ಕಂಡ್ಲ, ಆ ಪಾಪಿಯಿಂದ ನನ್ನ ತಂಗಿ ನನ್ನ ತಮ್ಮಂಗೆ ತೊಂದರೆ ಆಯ್ತು. ಅಭಿ ಆ ನನ್ನ ಮಗನಿಗೆ ಎಷ್ಟು ಧೈರ್ಯ ಇದ್ರೆ ನಿಮ್ಗಳನ್ನೆಲ್ಲ ಸ್ಟೇಷನ್ ಕರೆಸಿ ಕೊಪ್ಪು ತೋರಿಸ್ತಾನೆ. ಆ ನನ್ನ ಮಗನ್ ಮಾತ್ರ ಸುಮ್ಕೆ ಬಿಡಬಾರ್ದು. ಇದರಿಂದ ತೊಂದರೆಗಳೇ ಜಾಸ್ತಿ. ಸುಮ್ಮನೆ ಕೊಚ್ಚೆ ಮೇಲೆ ಕಲ್ಲಿ ಎಸೆಯೋ ಕೆಲಸ ಯಾಕೆ? ಇದನ್ನ ಬೆಳೆಸ್ತಾ ಹೋದ್ರೆ ನಮ್ಗೆ ತಲೆನೋವು. ತಲೆನೋವು ಅಂತ ಕೈ ಕಚ್ತಾನ ಸುಮ್ಮನೆ ಬಿಡಕ್ಕಾಯ್ತದ ಅಜ್ಜಿ? ಹಾವಿನ ಕೆಲಸನೇ ಕಚ್ಚೋದು ಅಂತ ವಿಷ ಜಂತು ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಇರೋದೇ ಒಳ್ಳೇದು. ಅವೇ ನಾವು ಆ ದೊಡ್ಡ ಹೋಗ್ಬಾರ್ದಿತ್ತು ಕಣವೇ. ಅದರಿಂದನೇ ಎಲ್ಲ ಶುರು ಆಗಿದ್ದು. ಪಾಸ್ ಸಿಕ್ಬಿಡ್ತು ಅಂತ ನಾನೇ ಆಸೆಯಿಂದ ದುಡುಕ್ಬಿಟ್ಟೆ ಕಣವೇ. ಇದ್ರಾಗೆ ನಮ್ದು ಏನೂ ತಪ್ಪಿಲ್ಲ ಕಾಳಿ. ಪಾಸ್ ಇತ್ತು, ವಾಗಿ ತಿಂದ್ವಿ. ಹೆಚ್ಚಿಗೆ ಆಗಿದ್ದಕ್ಕೆ ದುಡ್ಡು ಕಟ್ಟಿದೀವಿ. ಆ ಕೊಬ್ಬಿದ ಕುರಿ ನಾವು ಹೆಚ್ಚಿಗೆ ದುಡ್ಡು ಕೊಟ್ಟರು ನಮ್ಮ ಮುಖಕ್ಕೆ ಮಸಿ ಬಳಿತಾವೆ. ಎಫಿಲ್ಲ ಅವಂದೆ. ಅವೇ ಅವಂದೇ ತಪ್ಪು ಮಾಡಿಕೊಂಡು ನಿನ್ ಕೈನಾಗೆ ಕ್ಷಮಾಪಣೆ ಪತ್ರ ಬರ್ಸ್ಕೊತಾನೆ ಅಂತಂದ್ರೆ ಆ ನನ್ನ ಮಗನ ಮಾತ್ರ ಸುಮ್ಕೆ ಬಿಡಬಾರ್ದು ಕಣವೇ. ಎಲ್ಲದಕ್ಕೂ ಟೇಮ್ ಬರ್ತದೆ. ದುಡ್ಕಿ ನಾವು ಏನೂ ಮಾಡೋದು ಬೇಡ. ಸಮಯ ಬಂದಾಗ ಸರಿ ಕೊಡುವ. ಕೊಟ್ಟೆ ಕೊಡ್ಬೇಕದು. ನನ್ ಮ್ಯಾಕಿರೋ ಸಿಟ್ನ ಪಾಪ ಆ ಸುಮ್ಮನ್ ಮ್ಯಾಕ್ ತೀರ್ಸ್ಕೊಂಡವ್ರೆ. ವರ್ಷ ಇಡೀ ಓದಿ ಅವಳ ಪರೀಕ್ಷೆ ಹೆಂಗ್ ಬರೋದೋ ಯೋನೋ. ನನಗೂ ಸುಮ್ಮನೆ ನೆನ್ಸ್ಕೊಂಡ್ರೆ ಬೇಸರ ಆಯ್ತದೆ ಕಣವೇ. ಅನ್ನಕ್ಕೆ ಈ ವಿಷಯ ಯಾವುದೇ ಕಾರಣಕ್ಕೂ ನಮ್ಮ ಅವ್ವಂಗೆ ಗೊತ್ತಾಗದ್ ಬ್ಯಾಡ. ರೌಡಿಗಳು ಗಲಾಟೆ ಮಾಡಿದ್ನೋ ನಾನು ಅವನ್ ತಬ ಹೇಳಿಲ್ಲ. ಅವಳಿಗೆ ಏನಾದ್ರೂ ಗೊತ್ತಾದ್ರೆ ಸುಮ್ಕೆ ಬ್ಯಾಸರ ಮಾಡ್ಕತಾಳೆ. ಆಯ್ತು ಬಿಡವ್ವ, ನಾವು ಯಾರಿಗೂ ಹೇಳಕ್ಕಿಲ್ಲ. ಒತ್ತಾರೆಯಿಂದ ನೀನು ಹೊಟ್ಟೆಗೆ ಏನು ತಗೊಂಡಿಲ್ಲ. ಹೊಸಿ ಕಾಫಿನಾದ್ರೂ ಕುಡಿ ಬಾ. ನೋಡ್ಕ ಸ್ನೇಹ ಅವರೇ, ಈಗ ನಿಮ್ಮನ್ನು ನಾನು ಇಲ್ಲಿ ಯಾಕೆ ಕರ್ಕೊಂಬಂದೆ ಅಂತಂದರೆ ಒಂದು ಮುಖ್ಯವಾದ ವಿಷಯ ಹೇಳೋಕ್ಕೆ ನಾನು ಕರ್ಕೊಂಬಂದೆ. ಆದರೆ ಈಗ ನಾನು ಹೇಳೋದು ನೀನು ಹೆಂಗೆ ತಗತಿಯಾಗ ಗೊತ್ತಿಲ್ಲ. ನಾನು ಹೇಳಲಿಲ್ಲ ಅಂತಂದರೆ ನನ್ನ ಹೃದಯ ಒಡೆದೋಗ್ಬಿಡ್ತು.
ನನಗೆ ನೀವು ಅಂದರೆ ಶಾನ ಇಷ್ಟ. ಜೀವನ ಪೂರ ನಿಮ್ಮ ಜೊತೆಗೆ ಇರಬೇಕು ಅಂತ ನಂಗೆ ಆಸೆ. ನಿನ್ನ ಒಪ್ಪಿಗೆ ಅಂತಂದರೆ ನಾನು ಎಲ್ಲರ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಆಗ್ಬೋದಾ? ಸೂಪರ್ ಸೂಪರ್ ಅವ. ಅವ ದೇವ್ರಾಣೆಗೂ ಹಿಂಗೆ ಪೋಣಿಸ್ಕೊಂಡು ಮಾತಾಡಕಂತೂ ನಂಗೆ ಬರಾಗಿಲ್ಲವ. ಅದು ಬಿರುತಿ ವಿಷಯ ನನ್ನ ಬಾಯಿ ತೊದಲ್ತದವ. ಅಯ್ಯೋ ಏನು ಪ್ರಯತ್ನ ಮಾಡದೆ ಹೋದ್ರೆ ಹೆಂಗಾಯ್ತದೆ? ಸರಿ ಕಣಪ್ಪ, ಈಗ ಶಾನ ಕಷ್ಟ ಬೇಡ. ಈಗ ಬೇರೆ ಥರ ಹೇಳುಮ್ಮ. ಈಗ ನಾನೇ ಸ್ನೇಹ, ನೀನೇ ಕಂಟಿ, ಆಯ್ತಾ? ಅವಳ ಮುಂದೆ ನೀನು ಯೋನ್ ಮಾಡ್ತೀಯಾ, ಹೆಂಗ್ ಮಾಡ್ತೀಯಾ ಅದು ಹಸಿ ತೋರ್ಸು. ತಕ ಗುಲಾಬಿ ಸ್ನೇಹ. ನೋಡು, ನಾನು ಇವ ಇಸ್ಕೊಂಡ್ರೆ ನೀನು ಪಿರುತಿಲ್ ಗೆದ್ದಂಗೆ. ಸರಿ ಮಾಡಮ್ಮ. ಹೇಳಿ ಕಂಠಿಯವ್ರೆ. ಅವ ಅವ್ರು ನನ್ನ ಕಂಟಿಯವ್ರೆ ಅಂತೆಲ್ಲ ಕರೆಯಕ್ಕಿಲ್ಲವ. ಬಿಡು ಬಿಡು, ಅವ್ರೇಗ ಇವ್ರೆ ಬೇಡ. ಹಂಗೆ ಸೀರಾ ಹೊಡಿ. ರೆಡಿ, ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ತಡಿ ತಡಿ, ಆಕ್ಷನ್. ಹೇಳಿ ಸಾಹೇಬ್ರೆ. ಸ್ನೇಹ, ನನ್ನ ಹೃದಯ ಹೊಡ್ತೈತದ. ಯೋನಯ್ಯ ನೀನು ತೋ ತೋ ಸುರುನಾಗೆ ಹಿಂಗೆಲ್ಲ ಮಾತಾಡ್ಬಿಟ್ರೆ ಅವಳು ಯೋನ್ ಅನ್ಕೊಳಲ್ಲಪ್ಪ. ಇಲ್ಲ ಸ್ನೇಹ, ನಿನ್ನ ಮೊದಲನೇ ಕಿತ್ತ ನೋಡಿದಾಗ್ಲೇ ನಾನು ಪ್ರೀತಿ ಮಾಡ್ಬಿಟ್ಟೆ. ಅಯ್ಯ ನಿನ್ನ. ಯಾಕವ? ಅಲ್ಲ, ನನ್ನ ಮಗಳು ಬದುಕಿರೋವಾಗ್ಲೇ ಇವಳನ್ನ ನೋಡಿದೆ ತಾನೇ ನೀನು? ಆಗ್ಲೇ ಇವಳ ಮೇಲೆ ಪಿರುತಿ ಬಂದ್ಬಿಟ್ಟಿತ್ತಾ? ಈಗ ನೀನು ಹೋಗಿ ಹಂಗೆ ಹೇಳಿರೆ ಆ ಹುಡುಗಿ ಇದೆಯೋನಪ್ಪ, ಜನರು ಬದುಕಿರೋವಾಗ್ಲೇ ಇವ್ನು ನಾನು ಪಿರುತಿ ಮಾಡ್ತಿದ್ನಂತ ತಪ್ಪು ತಿಳ್ಕೊಳಕ್ಕಿಲ್ಲ ಅವಳು. ಏನು ಎಡವಟ್ಟ ನೀನು? ಅಯ್ಯವ, ಯಾವ್ದು ಸಿನಿಮಾ ಡೇ ಅನ್ಕೊಂಡು ಏನೋ ಹೇಳ್ಬಿಟ್ಟ ಕಣವ. ನೋಡಪ್ಪ, ಇದೇ ಕೊನೆ ಅವಕಾಶ. ನೀನು ಹೇಳಿದ್ರೆ ಸೈ, ಇಲ್ಲ ಅಂದ್ರೆ ಹೇಳ್ತೀನವ. ಇದೊಂದು ಕಿತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.